ಹರೀಶ್ವರ ಮಾತಾ ಕಿ ಜೈ, ವಂದೇ ಮಾತರಂ, ವಂದೇ ಮಾತರಂ, ವೀರ ಸೇನಾನಿಗಳಿಗೆ ಜೈ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ವಂದೇ ಮಾತರಂ, ಮಾತರಂ ಮಾತರಂ, ವಂದೇ ಮಾತರಂ, ಮಾತರಂ ಮಾತರಂ, ವಂದೇ ಮಾತರಂ, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್, ಜೈ ಕಿಸಾನ್, ಜೈ ಜವಾನ್, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ವಂದೇ ಮಾತರಂ, ಮಾತರಂ ಮಾತರಂ, ವಂದೇ ಮಾತರಂ, ಮಾತರಂ ಮಾತರಂ, ವಂದೇ ಮಾತರಂ, ಭಾರತ್ ಮಾತಾ ಕಿ ವಂದೇ ಮಾತರಂ, ವಂದೇ ಮಾತರಂ, ಮಾತರಂ ಮಾತರಂ, ವಂದೇ ಮಾತರಂ, ಮಾತರಂ ಮಾತರಂ, ವಂದೇ ಮಾತರಂ, ಜೈ ಬೋಲೋ ಭಾರತೀಯ ಯೋಧನ್, भारत माता की जय, भारत माता की जय, भारत माता की जय, मातरम मातरम, वंदे मातरम, मातरम मातरम, वंदे किसान, जय जवान, जय जवान, जय किसान, जय जवान, जय किसान, भारत माता की जय। वंदे मातरम, मातरम मातरम, वंदे मातरम, वंदे मातरम, मातरम मातरम, वंदे मातरम, कारगिल वीर योधರಿಗೆ ಜೈ, कारगिल वीर ಯೋಧರಿಗೆ ಜೈ, कारगिल वीर ಯೋಧರಿಗೆ ಜೈ, ಕಾರ್ಗಿಲ್ ವಿಜಯೋತ್ಸವ ಈ ಒಂದು ಪಂಜಿನ ಮೆರವಣಿಗೆ ಮುಖಾಂತರ ನಾವು ಈ ದಿನ ಈ ಒಂದು ವೇದಿಕೆಯನ್ನು ನಾವು ಎಲ್ಲರೂ ಸೇರಿದ್ದೀವಿ, ಯಶಸ್ವಿಯಾಗಿ ನಾವು ಸೇರಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಕಾರ್ಗಿಲ್ ವಿಜಯೋತ್ಸವದ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾನ್ಯ ನಮ್ಮ ಯೋಧರಾದಂತಹ ಕೃಷ್ಣಮೂರ್ತಿ ಸರ್ ಅವರು ಒಂದೆರಡು ಮಾತು ಮಾತಾಡಬೇಕಾಗಿ ವಿನಂತಿ. ಎಲ್ಲರಿಗೂ ಜೈ. ಈ ಒಂದು ದಿನ ನನಗೆ ತುಂಬ ಹೆಮ್ಮೆಯ ವಿಷಯ, ಹಾಗೆಯೇ ತುಂಬ ದುಃಖದ ವಿಷಯ ಕೂಡ. ಯಾಕಂದರೆ 1999 ಮೇ 3ರಿಂದ ಸ್ಟಾರ್ಟ್ ಆಗಿ ಜುಲೈ 26ಕ್ಕೆ ನಮ್ಮ ಒಂದು ಕಾರ್ಗಿಲ್ ಯುದ್ಧ ಮುಕ್ತಾಯ ಆಗುತ್ತೆ. ಈ ಒಂದು ಯುದ್ಧದಲ್ಲಿ ಸರಿಸುಮಾರು 546 ಜನ ಮರಣ ಹೊಂದಿದ್ದು, ಹಾಗೆ 3000ಕ್ಕಿಂತ ಹೆಚ್ಚು ಜನ ಗಾಯಾಳಾಗಿ ನಮ್ಮ ದೇಶಕ್ಕಾಗಿ ಹೋರಾಡಿ ಅವರು ತ್ಯಾಗ ಮಾಡ್ತಾರೆ. ಆ ಒಂದು ಕಾರ್ಗಿಲ್ ಯುದ್ಧದಲ್ಲಿ ಹೇಳಬೇಕಾದ್ರೆ 1990ನಲ್ಲಿ ನಾನು ಆರ್ಮಿಗೆ ಹೋದಂಥ ಸಮಯ. ನಾನು 1989 ಜುಲೈಯಲ್ಲಿ ಬಂದುಬಿಟ್ಟು ಆರ್ಮಿಗೆ ಸೇರಿಕೊಂಡೆ. ಆಗಸ್ಟಲ್ಲಿ ನಾವು ಟ್ರೈನಿಂಗ್ ಹೋದ್ರಿ. ಆಗ ನಮಗೆ 6 ಮಂತ್ ಮಾತ್ರ ನಾವು ಟ್ರೈನಿಂಗ್ ಕೊಟ್ಬಿಟ್ಟು ನಾವು ಕಾರ್ಗಿಲ್ ಕಳ್ಸ್ಕೊಡ್ಬೇಕು ಅಂತ ಹೇಳ್ತಿದ್ರು. ಆ ಒಂದು ದಿನ ನೆನ್ಸ್ಕೊಂಡ್ರೆ ಈಗಲೂ ಮೈ ಜುಮ್ ಅನ್ನುತ್ತೆ.
ಆದರೆ ಆ ಒಂದು ಕಾರ್ಗಿಲ್ ಟೈಗರ್ ಹಿಲ್ಸ್ ಏನು ಹೇಳ್ತಾರೆ, ಆ ಒಂದು ಯುದ್ಧದಲ್ಲಿ ಸುಮಾರು 2000 3000 ಬಂದ್ಬಿಟ್ಟು ಹೈಟಲ್ಲಿ ಇದ್ದಂಥ ಪಾಕಿಸ್ತಾನಿ ಸೇನಾನಿಗಳನ್ನ ಹೊಡೆದಿಸ್ಬೇಕಂದ್ರೆ ನಾವು ಕೆಳಗಿನ ಹೋಗ್ಬೇಕಾದ್ರೆ ಮೇಲಿಂದ ಹೊಡಿತಾ ಇದ್ದಾರೆ ಅವರು. ಆಗ ಎಷ್ಟು ಸುಮಾರು ಜನ ನಮ್ಮದು ಗಾಳ ಆಗ್ತಾರೆ, ಸಾಯ್ತಾರೆ. ಆ ಒಂದು ಸಾಹಿತ್ಯ ಗೊತ್ತಿರುತ್ತೆ ಎಲ್ಲ ಯೋಧರಿಗೂ, ಆದ್ರೂ ಅವ್ರು ಮುಂದಕ್ತಾರೆ. ಯಾಕಂದರೆ ನಮ್ಮ ದೇಶ ರಕ್ಷಣೆ ಮಾಡಲೇಬೇಕು. ನಮ್ಮ ಆ ಕಾರ್ಗಿಲ್ ಸೆಕ್ಟರ್ ಆಗಿರ್ಬೋದು, ಆ ಕಾರ್ಗಿಲ್ ಟೈಗರ್ ಹಿಲ್ಸ್ ಆಗಿರ್ಬೋದು, ನಮ್ಮ ಒಂದು ದೇಶಕ್ಕೆ ಕಾಪಾಡ್ಕೋಬೇಕಂತ ಯಾವುದೇ ಒಂದು ಮುಂದೆ ಹೆಜ್ಜೆ ಇಡ್ದೇ ದೇಶಕ್ಕಾಗಿ ಓಡಾಡಿ ಆ ಒಂದು ಕಾರ್ಗಿಲ್ನ ಮತ್ತೆ ವಾಪಸ್ಸು ತಗೊಳ್ತಾರೆ ಈ ಯುದ್ಧದಲ್ಲಿ. ಯಾಕಂದರೆ ನಮ್ಮ ದೇಶ ನಮಗೆ ನಮ್ಮ ತರಬೇತಿ ಕೊಡ್ತಾರೆ. ನಮಗೆ ಮೊದಲು ನಾವು ದೇಶ ಮಾಡು ಇಲ್ಲ ಮಡಿ, ಡೂ ಆರ್ ಡೈ. ದೇಶ ಇದ್ದರೆ ನಾವು, ದೇಶ ಇಲ್ದಿದ್ರೆ ನಾವೆಲ್ಲಿರ್ತೀವಿ ಅಲ್ವಾ, ಇರೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಆ ಒಂದು ಕಾರ್ಗಿಲ್ ಯುದ್ಧದಲ್ಲಿ ಈಗಲೂ ನಾವು ನೆನೆಸ್ಕೊಂಡ್ರೆ 25 ವರ್ಷ ಆಗೋಯ್ತು. ಆ 25 ವರ್ಷದ ಹಿಂದೆ ಯಾರೆಲ್ಲ ನಮ್ಮ ದೇಶಕ್ಕಾಗಿ ಓಡಾಡುವಂಥ ವೀರ ಯೋಧರಿಗೆ ನಮ್ಮೊಂದು ದೊಡ್ಡ ಸಲಾಮು ಇಲ್ಲಿ. ಹಾಗೆ ಆ ಯುದ್ಧದಲ್ಲಿ ಮಡಿದಂತಹ ವೀರ ಯೋಧರಿಗೆ ಹಾಗೂ ಅವರ ಕುಟುಂಬಕ್ಕೆ ಶಕ್ತಿ ಹಾಗೂ ಆರೋಗ್ಯ ಕೊಡಲಿ ಅಂತ ಆ ದೇವರಲ್ಲಿ ಆಶಿಸ್ತೇನೆ. ತಾವೆಲ್ಲ ಈಗೆಲ್ಲ ಯುವಕರು ನೋಡ್ತಾ ಇದ್ದೀನಿ, ಎಲ್ಲರೂ ದೇಶಕ್ಕಾಗಿ ಈಗ ಯುವ ಮೋರ್ಚಾದಿಂದ ಮಾಡಿದ್ದಾರೆ. ಕೆಲವು ಬೆಣ್ಣಡಿಕೆ ಎಷ್ಟು ಒಂದು 50 ಜನ ಬಂದಿರ್ಬೋದು. ಇದೆಲ್ಲ ದೇಶದ ಎಲ್ಲ ಪ್ರಜೆಗಳು ಆಚರಣೆ ಮಾಡಬೇಕಂತ ವಿಷಯ. ಆದರೆ ನಮ್ಮ ಜನ ನೋಡಿ, ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಗಾಳಿ ಇಸ್ಕೊಳ್ತಾ ಇರ್ತಾರೆ. ಯಾರಿಗೂ ಇದರ ಒಂದು ಅರಿವೇ ಇರೋದಿಲ್ಲ. ಬಟ್ ಅವ್ರು ಸೇಫ್ ಆಗಿರಬೇಕು, ಮನೆಗೆ ಹೋಗ್ಬೇಕು, ಮನೆ ಆರಾಮ್ ನಿದ್ದೆ ಮಾಡಬೇಕು, ಮಲಗಬೇಕು. ದೇಶ ಇದ್ದಿದೆ ಅಲ್ವಾ, ದೇಶ ಅಟ್ಲೀಸ್ಟು ಈ ಒಂದು ದಿನ ಎಲ್ಲ ಜನರು ಜನರೇ ಮಾಡಬೇಕು, ಸೇರಿ ಮಾಡಿ ಆ ಒಂದು ಜಸ್ಟ್ ಒಂದು 5 ಮಿನಿಟ್ಸ್ 10 ಮಿನಿಟ್ಸು ನಮ್ಮ ದೇಶಕ್ಕಾಗಿ ಪ್ರಾಣ ಕೊಟ್ಟು ತ್ಯಾಗ ಮಾಡಿದ್ದಾರೆ. ಅವ್ರಿಗೋಸ್ಕರ ನಾವು ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಅವ್ರಿಗೊಂದು ಇಟ್ಕೊಳ್ಳೋಣ, ನಮ್ಮ ದೇಶಕ್ಕೆ ಒಂದು ಗೌರವ ಸಲ್ಲಿಸೋಣ ಅಂತ ಮನೋಭಾವ ಹೀಗೆ ಅಂತೂ ಯಾರಿಗೂ ಇಲ್ಲ. ಎಲ್ಲರೂ ಅಷ್ಟೇ ಸ್ವಾರ್ಥಿಗಳು. ದಯವಿಟ್ಟು ಯುವಕರು ಅಂತ ನಿಮ್ಗೆ ಏನು ಹೇಳಂದರೆ, ಈಗ ನೋಡಿ, ನಾನು ಆರ್ಮಿಯಿಂದ ಬಂದು 17 ವರ್ಷ 6 ತಿಂಗಳು ಮಾಡಿದೆ. ಬಂದ ನಂತರ ನಾನು ಕೋಲಾರ ಜಿಲ್ಲೆಯಲ್ಲಿ ಉಚಿತವಾಗಿ ನಾನು ಆರ್ಮಿಗೆ ಸೇರುವಂತಹ ಯುವಕರಿಗೆ ತರಬೇತಿ ಕೊಡ್ತಾಯಿದ್ದೆ. ಇವರೆಲ್ಲ ನಮ್ಮ ಹುಡುಗರೇ, ಹುಡುಗರಿದ್ದಾರೆ. ಈಗ ಮೊನ್ನೆ ಮಡಿಕೇರಿಯಲ್ಲಿ 9 ಜನ ಪಾಸಾಗಿದ್ದಾರೆ ದೈಹಿಕವಾಗಿ. ಇದುವರೆಗೆ ನಾವು 37 ಜನನ ಈಗ ಇದುವರೆಗೂ ತರಬೇತಿ ಕೊಟ್ಟು ನಾವು ಆರ್ಮಿಗೆ ಸೇರಿಸಿದ್ದೀರಿ, ತರಬೇತಿಯಲ್ಲಿ ಹೋಗಿದ್ದಾರೆ. ಈಗೆಲ್ಲ ಅವರು ಏನು ಮಾಡ್ತಿದ್ದಾರೆ, ಡ್ಯೂಟಿ ಮಾಡ್ತಿದ್ದಾರೆ. ಈಗ ನೀವು ಯುವಕರಿಗೆ ಹೇಳಿದಂದರೆ, ಮೊದಲಿಗೆ ನಾವೆಲ್ಲ ಬಿಡೋಲ್ಲ, ನಮ್ದಲ್ಲ, ಫಸ್ಟ್ ನಮ್ಮ ದೇಶ, ಆಮೇಲೆ ನಾವು ಅಲ್ವಾ. ಫಸ್ಟ್ ದೇಶ ಇದ್ದರೆ ನಾವು ಹೇಳೋದಕ್ಕಾಗೋಲ್ಲ. ದೇಶದಲ್ಲಿ ಎಲ್ಲ ಹೋಗ್ತೀರಿ ನಾವು. ಬೈ ಚಾನ್ಸ್ ಎಕ್ಸಾಂಪಲ್ ಈಗ